ಹರೇ ಕೃಷ್ಣ. ಎಲ್ಲ ಕೇಳುಗರಿಗೂ ಶ್ರೀಮದ್ ಭಾಗವತದ ಅಧ್ಯಯನಕ್ಕೆ ಸ್ವಾಗತ. ಶ್ರೀಮದ್ ಭಾಗವತದ ದಶಮಸ್ಕಂದದಲ್ಲಿ ಜರಾಸಂಧನ ಮುಕ್ತಿಯ ಕುರಿತಾಗಿ ನಾವು ಕಳೆದ ಸಂಚಿಕೆಯಲ್ಲಿ ತಿಳಿದಿದ್ದೇವೆ. ಭೀಮಸೇನನ ಕೈಯಲ್ಲಿ ಹತನಾದಂತಹ ಜರಾಸಂಧನು ಅನೇಕ ರಾಜರುಗಳನ್ನು ತನ್ನ ಬಂಧನದಲ್ಲಿ ಇರಿಸಿದ್ದನು. ಆ ಎಲ್ಲ ರಾಜರುಗಳನ್ನು ಶ್ರೀಕೃಷ್ಣನು ಬಿಡುಗಡೆ ಮಾಡಿದನು. ಭಗವಾನ್ ಶ್ರೀಕೃಷ್ಣನ ದಿವ್ಯ ದರ್ಶನವನ್ನು ಪಡೆದ ರಾಜರುಗಳು ಆತನಿಗೆ ಪ್ರಣಾಮಗಳನ್ನು ಅರ್ಪಿಸಿದರು. ಜರಾಸಂಧನ ಅರಮನೆಯಿಂದ ಬಿಡುಗಡೆಯಾದ ರಾಜರುಗಳ ಪ್ರಾರ್ಥನೆಯನ್ನು ಕೇಳಿ ಸದಾ ಶರಣಾಗತ ಆತ್ಮಗಳ ರಕ್ಷಕನೂ ಭಕ್ತರಿಗೆ ಕೃಪಾಜಲಧಿಯೂ ಆದ ಶ್ರೀಕೃಷ್ಣನು ಗಂಭೀರವೂ ಮಧುರವೂ ಆದ ದಿವ್ಯ ಧ್ವನಿಯಲ್ಲಿ ಈ ರೀತಿ ನುಡಿದನು: ಪ್ರಿಯ ರಾಜರೇ, ನಿಮಗೆ ನನ್ನ ಆಶೀರ್ವಾದಗಳು. ಇಂದಿನಿಂದ ಯಾವಾಗಲೂ ತಪ್ಪದೆ ನನ್ನ ಭಕ್ತಿಪೂರ್ವಕ ಸೇವೆಗೆ ಸೇರಿರುತ್ತೀರಿ. ನೀವು ಬಯಸಿದಂತೆ ವರವನ್ನು ನೀಡುತ್ತೇನೆ. ಪರಮಾತ್ಮನಾಗಿ ನಾನು ಸದಾ ನಿಮ್ಮ ಹೃದಯಗಳಲ್ಲಿ ನೆಲೆಸಿರುತ್ತೇನೆ. ಇದನ್ನು ನೀವು ಅರ್ಥ ಮಾಡಿಕೊಳ್ಳಿ. ನೀವು ನನ್ನತ್ತ ಮುಖ ಮಾಡಿರುವುದರಿಂದ ಎಲ್ಲರ ಪ್ರಭುವಾಗಿ ನಾನು ನೀವು ನನ್ನನ್ನು ಮರೆಯದಂತೆ ಮತ್ತು ಕ್ರಮೇಣ ಭಗವದ್ಧಾಮಕ್ಕೆ ಮರಳುವಂತೆ ನಿಮಗೆ ಸದುಪದೇಶವನ್ನು ಮಾಡುತ್ತೇನೆ. ಪ್ರಿಯ ದೊರೆಗಳೇ, ಪ್ರಾಪಂಚಿಕ ಸುಖದ ಎಲ್ಲ ಕಲ್ಪನೆಗಳನ್ನು ಬಿಟ್ಟು ನನ್ನ ಭಕ್ತಿಪೂರ್ವಕ ಸೇವೆಯಲ್ಲಿ ತೊಡಗುವ ನಿಮ್ಮ ನಿರ್ಧಾರವು ನಿಮ್ಮ ಸುಯೋಗದ ಲಕ್ಷಣ. ಇಂದಿನಿಂದ ನೀವು ಸದಾ ಆನಂದದ ಜೀವನವನ್ನು ನಡೆಸುತ್ತೀರಿ. ನೀವು ನನ್ನ ವಿಷಯವಾಗಿ ನಿಮ್ಮ ಪ್ರಾರ್ಥನೆಯಲ್ಲಿ ಹೇಳಿದ್ದೆಲ್ಲ ವಾಸ್ತವ ಎಂದು ನಾನು ದೃಢಪಡಿಸುತ್ತೇನೆ. ಸಂಪೂರ್ಣ ಕೃಷ್ಣ ಪ್ರಜ್ಞೆಯಲ್ಲಿ ಇರದೇ ಇದ್ದವನ ಪ್ರಾಪಂಚಿಕ ಶ್ರೀಮಂತಿಕೆಯು ಅವನ ಪತನಕ್ಕೆ ಮತ್ತು ಅವನು ಮಾಯಾಶಕ್ತಿಗೆ ಬಲಿಯಾಗುವುದಕ್ಕೆ ಕಾರಣ ಎನ್ನುವುದು ನಿಜ. ಹಿಂದೆ ಹೈಹಯ, ನಹುಷ, ವೇನ, ರಾವಣ ಮತ್ತು ನರಕಾಸುರರಂತಹ ಅವಿಧೇಯ ರಾಜರುಗಳಿದ್ದರು. ಅವರಲ್ಲಿ ಕೆಲವರು ದೇವತೆಗಳು ಮತ್ತೆ ಕೆಲವರು ರಾಕ್ಷಸರು. ಆದರೆ ಅವರು ತಮ್ಮ ಸ್ಥಾನವನ್ನು ತಪ್ಪಾಗಿ ತಿಳಿದುಕೊಂಡಿದ್ದರಿಂದ ಅವರ ಉನ್ನತ ಪೀಠಗಳಿಂದ ಕೆಳಕ್ಕೆ ಉರುಳಿದರು. ತಮ್ಮ ರಾಜ್ಯಗಳ ರಾಜರಾಗಿ ಅವರು ಉಳಿಯದೆ ಬದ್ಧ ಜೀವನದ ಹಿಂಸೆಯಲ್ಲಿ ಬಿದ್ದರು. ಭೌತಿಕವಾದದ್ದೆಲ್ಲದಕ್ಕೂ ಹುಟ್ಟು, ಬೆಳವಣಿಗೆ, ಕರ್ಮ, ವಿಸ್ತರಣೆ, ಇಳಿಮುಖ ಮತ್ತು ನಿರ್ಗಮನ ಇವೆಲ್ಲವೂ ಉಂಟು. ಇದನ್ನು ನೀವು ತಿಳಿದುಕೊಳ್ಳಬೇಕು. ಎಲ್ಲ ಭೌತಿಕ ದೇಹಗಳಿಗೂ ಈ 6 ಸ್ಥಿತಿಗಳುಂಟು. ಈ ದೇಹವು ಪಡೆದುಕೊಳ್ಳುವ ಯಾವ ಗಳಿಕೆಯೇ ಆಗಲಿ ಕಡೆಗೆ ನಾಶವಾಗುತ್ತದೆ. ಆದ್ದರಿಂದ ನಾಶವಾಗುವ ವಸ್ತುಗಳಲ್ಲಿ ಯಾರೂ ಮೋಹವನ್ನು ಇಟ್ಟುಕೊಳ್ಳಬಾರದು. ಈ ಭೌತಿಕ ದೇಹದಲ್ಲಿ ಇರುವಷ್ಟು ಕಾಲವು ಮನುಷ್ಯನು ಪ್ರಾಪಂಚಿಕ ವ್ಯವಹಾರಗಳಲ್ಲಿ ಎಚ್ಚರದಿಂದ ಇರಬೇಕು. ಈ ಭೌತಿಕ ಜಗತ್ತಿನಲ್ಲಿ ಅತ್ಯಂತ ಪರಿಪೂರ್ಣ ಜೀವನ ವಿಧಾನವೆಂದರೆ ನನ್ನ ದಿವ್ಯ ಪ್ರೇಮಪೂರ್ವಕ ಸೇವೆಯಲ್ಲಿ ನಿರತನಾಗಿದ್ದು ತನ್ನ ನಿರ್ದಿಷ್ಟ ಸ್ಥಾನದ ಕರ್ತವ್ಯಗಳನ್ನು ಪ್ರಾಮಾಣಿಕವಾಗಿ ನಿರ್ವಹಿಸುವುದು. ನೀವೆಲ್ಲರೂ ಕ್ಷತ್ರಿಯ ಕುಟುಂಬಗಳಿಗೆ ಸೇರಿದವರು. ಆದ್ದರಿಂದ ನೀವು ರಾಜವರ್ಗಕ್ಕೆ ಯೋಗ್ಯವಾದ ನಿಗದಿತ ಕರ್ತವ್ಯಗಳಿಗೆ ಅನುಗುಣವಾಗಿ ಪ್ರಾಮಾಣಿಕವಾಗಿ ಬದುಕಬೇಕು. ನಿಮ್ಮ ಪ್ರಜೆಗಳು ಎಲ್ಲ ರೀತಿಗಳಲ್ಲಿ ಸುಖವಾಗಿರುವಂತೆ ನೋಡಿಕೊಳ್ಳಬೇಕು. ಕ್ಷತ್ರಿಯ ಜೀವನದ ಎತ್ತರವನ್ನು ಉಳಿಸಿಕೊಳ್ಳಿ. ಇಂದ್ರಿಯ ತೃಪ್ತಿಗಾಗಿ ಮಕ್ಕಳನ್ನು ಪಡೆಯಬೇಡಿ. ಜನಸಾಮಾನ್ಯರ ಯೋಗಕ್ಷೇಮವನ್ನು ನೋಡಿಕೊಳ್ಳಿ. ಪ್ರತಿಯೊಬ್ಬನೂ ತನ್ನ ಹಿಂದಿನ ಜನ್ಮದ ಕಲುಷಿತ ಬಯಕೆಗಳಿಂದಾಗಿ ಈ ಭೌತಿಕ ಜಗತ್ತಿನಲ್ಲಿ ಹುಟ್ಟುತ್ತಾನೆ. ಆದ್ದರಿಂದ ಅವನು ಹುಟ್ಟು, ಸಾವು, ಲಾಭ, ನಷ್ಟ, ಸುಖ, ದುಃಖಗಳಂತಹ ಪ್ರಕೃತಿಯ ಕಟ್ಟುನಿಟ್ಟಾದ ನಿಯಮಗಳಿಗೆ ಒಳಗಾಗುತ್ತಾನೆ. ದ್ವಂದ್ವಗಳಿಂದ ಮನುಷ್ಯನು ಕಳವಳಗೊಳ್ಳಬಾರದು. ಆದರೆ ಸದಾ ನನ್ನ ಸೇವೆಯಲ್ಲಿ ಸ್ಥಿರವಾಗಿರಬೇಕು. ಎಲ್ಲವನ್ನೂ ಕೊಡುವವನು ನಾನು ಎಂದು ತಿಳಿದು ಎಲ್ಲ ಸನ್ನಿವೇಶಗಳಲ್ಲಿಯೂ ಸಮತೋಲನದ ಮನಸ್ಸಿನಿಂದ ಮತ್ತು ತೃಪ್ತಿಯಿಂದ ಇರಬೇಕು. ಭಕ್ತಿಯುತ ಸೇವೆಯಲ್ಲಿ ವಿಚಲಿತನಾಗದೆ ನಿರತನಾಗಬೇಕು. ಹೀಗೆ ಮನುಷ್ಯನು ಈ ಭೌತಿಕ ಸ್ಥಿತಿಯಲ್ಲಿ ಸಹ ಶಾಂತವಾದ ಮತ್ತು ಸುಖವಾದ ಬಾಳನ್ನು ಬಾಳಬಹುದು. ಅಂದರೆ ಈ ಭೌತಿಕ ದೇಹದ ಮತ್ತು ಅದರ ಉತ್ಪನ್ನಗಳ ವಿಷಯದಲ್ಲಿ ಮನುಷ್ಯನು ತಾತ್ಸಾರದಿಂದಿರಬೇಕು. ಅವುಗಳಿಂದ ಯಾವ ಪರಿಣಾಮಕ್ಕೂ ಸಿಕ್ಕಬಾರದು. ಅವನು ಜೀವಾತ್ಮದ ಹಿತದಿಂದಲೇ ತೃಪ್ತಿ ಪಡಬೇಕು ಮತ್ತು ಪರಮಾತ್ಮನ ಸೇವೆಯಲ್ಲಿ ನಿರತನಾಗಿರಬೇಕು. ಮನುಷ್ಯನು ನನ್ನಲ್ಲಿಯೇ ತನ್ನ ಮನಸ್ಸನ್ನು ನಿಲ್ಲಿಸಬೇಕು. ಮನುಷ್ಯನು ನನ್ನ ಭಕ್ತನಾಗಬೇಕು ಅಷ್ಟೇ. ನನ್ನನ್ನೇ ಪೂಜಿಸಬೇಕು ಮತ್ತು ತನ್ನ ಗೌರವಪೂರ್ವಕ ಪ್ರಣಾಮಗಳನ್ನು ನನಗೆ ಅರ್ಪಿಸಬೇಕು. ಹೀಗೆ ಆತನು ಭವಸಾಗರವನ್ನು ಸುಲಭವಾಗಿ ದಾಟಿ ಕಡೆಗೆ ನನ್ನ ಬಳಿಗೆ ಹಿಂದಿರುಗಬಹುದು. ಕಡೆಯದಾಗಿ ನಿಮ್ಮ ಬಾಳು ಸದಾ ನನ್ನ ಸೇವೆಯಲ್ಲಿಯೇ ನಿರತವಾಗಿರಬೇಕು.
ರಾಜರುಗಳಿಗೆ ತನ್ನ ಉಪದೇಶಗಳನ್ನು ಹೇಳಿ ಶ್ರೀಕೃಷ್ಣನು ಕೂಡಲೇ ಅವರು ನೆಮ್ಮದಿಯಾಗಿರಲು ವ್ಯವಸ್ಥೆ ಮಾಡಿ ಅನೇಕ ಸೇವಕರಿಗೂ ಸೇವಕಿಯರಿಗೂ ಅವರನ್ನು ನೋಡಿಕೊಳ್ಳುವಂತೆ ಹೇಳಿದನು. ಜರಾಸಂಧನ ಮಗನಾದ ಸಹದೇವನಿಗೆ ಶ್ರೀಕೃಷ್ಣನು ಆ ರಾಜರುಗಳಿಗೆ ಅಗತ್ಯವಾದದ್ದನ್ನೆಲ್ಲ ಕೊಟ್ಟು ಅವರನ್ನು ಗೌರವದಿಂದ ಕಾಣುವಂತೆ ತಿಳಿಸಿದನು. ಶ್ರೀಕೃಷ್ಣನ ಆಜ್ಞೆಯಂತೆ ಸಹದೇವನು ಅವರನ್ನು ಗೌರವದಿಂದ ಕಂಡು ಒಡವೆಗಳನ್ನು, ವಸ್ತ್ರಗಳನ್ನು, ಹೂಮಾಲೆಗಳನ್ನು ಮತ್ತು ಅಗತ್ಯವಾದ ಇತರ ವಸ್ತುಗಳನ್ನು ಉಡುಗೊರೆಯಾಗಿ ಕೊಟ್ಟನು. ಸ್ನಾನ ಮಾಡಿ ಒಳ್ಳೆಯ ವಸ್ತ್ರಗಳನ್ನು ಉಟ್ಟ ರಾಜರುಗಳು ಸಂತೋಷವಾಗಿಯೂ ಸೌಮ್ಯವಾಗಿಯೂ ಕಂಡರು. ಅನಂತರ ಅವರಿಗೆ ಒಳ್ಳೆಯ ಆಹಾರವನ್ನು ಕೊಡಲಾಯಿತು. ರಾಜರಾಗಿ ಅವರ ಸ್ಥಾನಗಳಿಗೆ ತಕ್ಕಂತೆ ಅವರು ತೊಂದರೆಯಿಲ್ಲದೆ ಇರಲು ಅಗತ್ಯವಾದದ್ದನ್ನೆಲ್ಲ ಕೊಟ್ಟನು. ಶ್ರೀಕೃಷ್ಣನು ರಾಜರುಗಳನ್ನು ಇಷ್ಟು ಕರುಣೆಯಿಂದ ಕಂಡದ್ದರಿಂದ ಅವರಿಗೆ ಬಹಳ ಸಂತೋಷವಾಯಿತು. ಮಳೆಗಾಲವು ಮುಗಿದ ನಂತರ ಆಕಾಶದಲ್ಲಿ ಕಾಣಿಸಿಕೊಳ್ಳುವ ನಕ್ಷತ್ರಗಳಂತೆ ಅವರ ಮುಖಗಳು ಹೊಳೆಯುತ್ತಿದ್ದವು. ಅವರೆಲ್ಲರೂ ಬಹಳ ಸೊಗಸಾದ ಉಡುಪುಗಳನ್ನು, ಆಭರಣಗಳನ್ನೂ ತೊಟ್ಟಿದ್ದರು. ಅವರ ಕರ್ಣಾಭರಣಗಳು ಹೊಳೆಯುತ್ತಿದ್ದವು. ಅವರಲ್ಲಿ ಪ್ರತಿಯೊಬ್ಬನೂ ಚಿನ್ನ ಮತ್ತು ಒಡವೆಗಳಿಂದ ಅಲಂಕರಿಸಿದ ಮತ್ತು ಅಲಂಕೃತವಾದ ಕುದುರೆಗಳನ್ನು ಹೂಡಿದ್ದ ರಥದಲ್ಲಿ ಕುಳಿತುಕೊಂಡರು. ಎಲ್ಲರನ್ನೂ ಸರಿಯಾಗಿ ನೋಡಿಕೊಳ್ಳಲಾಗಿದೆ ಎಂದು ಖಚಿತಪಡಿಸಿಕೊಂಡು ಶ್ರೀಕೃಷ್ಣನು ಮೃದುವಾದ ಧ್ವನಿಯಲ್ಲಿ ಅವರು ತಮ್ಮ ರಾಜ್ಯಗಳಿಗೆ ಹಿಂದಿರುಗುವಂತೆ ಹೇಳಿದನು. ಜಗತ್ತಿನ ಚರಿತ್ರೆಯಲ್ಲಿಯೇ ಅಪೂರ್ವವಾದ ಔದಾರ್ಯದಿಂದ ಶ್ರೀಕೃಷ್ಣನು ಜರಾಸಂಧನ ಹಿಡಿತದಲ್ಲಿದ್ದ ಎಲ್ಲ ರಾಜರುಗಳನ್ನೂ ಬಿಡುಗಡೆ ಮಾಡಿದನು. ಸಂಪೂರ್ಣವಾಗಿ ತೃಪ್ತಿ ಹೊಂದಿದ ರಾಜರು ಅವನ ದಿವ್ಯ ರೂಪವನ್ನು ಸ್ಮರಿಸುತ್ತಾ ದೇವೋತ್ತಮ ಪರಮಪುರುಷನಾಗಿ ಅವನ ಅಲೌಕಿಕ ಲೀಲೆಗಳನ್ನು ಹೊಗಳುತ್ತಾ ಅವನ ಪವಿತ್ರ ನಾಮ ಸಂಕೀರ್ತನೆಯಲ್ಲಿ ತೊಡಗಿದರು. ಈ ರೀತಿಯಲ್ಲಿ ಅವರು ತಮ್ಮ ತಮ್ಮ ರಾಜ್ಯಗಳಿಗೆ ಹೋದರು. ಅವರ ರಾಜ್ಯಗಳ ಜನರಿಗೆ ಅವರನ್ನು ಕಂಡು ಬಹಳ ಸಂತೋಷವಾಯಿತು. ಶ್ರೀಕೃಷ್ಣನ ಕೃಪೆಯ ರೀತಿಗಳನ್ನು ಕೇಳಿ ಅವರಿಗೆ ಬಹಳ ಸಂತೋಷವಾಯಿತು. ರಾಜರುಗಳು ಶ್ರೀಕೃಷ್ಣನ ಆದೇಶಕ್ಕೆ ಅನುಗುಣವಾಗಿ ರಾಜ್ಯಭಾರ ಮಾಡಲು ಪ್ರಾರಂಭಿಸಿದರು. ಅವರು ಅವರ ಪ್ರಜೆಗಳು ಬಹಳ ಸುಖವಾಗಿ ದಿನಗಳನ್ನು ಕಳೆದರು. ಇದು ಕೃಷ್ಣ ಪ್ರಜ್ಞೆ ಇರುವ ಸಮಾಜದ ಸ್ಪಷ್ಟ ನಿದರ್ಶನ. ಪ್ರಪಂಚದ ಜನರೆಲ್ಲ ಇಡೀ ಸಮಾಜವನ್ನು ಅವರವರ ಭೌತಿಕ ಗುಣಗಳಿಗೆ ಅನುಗುಣವಾಗಿ ಭೌತಿಕ ಮತ್ತು ಆಧ್ಯಾತ್ಮಿಕ ಪ್ರಗತಿಗಾಗಿ ಭಗವದ್ಗೀತೆಯಲ್ಲಿ ಹೇಳಿದಂತೆ ಶ್ರೀಕೃಷ್ಣನನ್ನು ಕೇಂದ್ರವಾಗಿಟ್ಟುಕೊಂಡು ಆತನ ಆದೇಶಗಳಂತೆ ನಡೆದುಕೊಳ್ಳುವ 4 ವರ್ಗಗಳಾಗಿ ವಿಭಾಗಿಸಿದರೆ ನಿಶ್ಚಯವಾಗಿಯೂ ಇಡೀ ಮಾನವ ಕುಲವು ಸುಖವಾಗಿರುತ್ತದೆ. ಇದನ್ನು ನಾವು ಇಲ್ಲಿ ಅರ್ಥ ಮಾಡಿಕೊಳ್ಳಬಹುದು. ಹೀಗೆ ಭೀಮಸೇನನಿಂದ ಜರಾಸಂಧನನ್ನು ನಾಶ ಮಾಡಿಸಿ ಜರಾಸಂಧನ ಮಗನಾದ ಸಹದೇವನಿಂದ ಸೂಕ್ತವಾದ ಗೌರವವನ್ನು ಕೈಗೊಂಡು ಶ್ರೀಕೃಷ್ಣನು ಭೀಮಸೇನ ಮತ್ತು ಅರ್ಜುನರೊಂದಿಗೆ ಹಸ್ತಿನಾಪುರಕ್ಕೆ ಹಿಂದಿರುಗಿದನು. ಹಸ್ತಿನಾಪುರದ ಹೊರಭಾಗವನ್ನು ಅವರು ತಲುಪಿದಾಗ ಅವರು ತಮ್ಮ ತಮ್ಮ ಶಂಖಗಳನ್ನು ಊದಿದರು. ಆ ನಾದಗಳನ್ನು ಕೇಳಿ ಕೂಡಲೇ ಯಾರು ಬಂದರು ಎನ್ನುವುದನ್ನು ಅರ್ಥ ಮಾಡಿಕೊಂಡ ಪುರಜನರು ಬಹಳ ಸಂತೋಷಗೊಂಡರು. ಶಂಖನಾದವನ್ನು ಕೇಳಿ ಶ್ರೀಕೃಷ್ಣನ ಶತ್ರುಗಳು ದುಃಖಿಸಿದರು. ಶ್ರೀಕೃಷ್ಣನ ಶಂಖದ ಧ್ವನಿಯನ್ನು ಕೇಳಿಯೇ ಇಂದ್ರಪ್ರಸ್ಥದ ಜನರಿಗೆ ತಮ್ಮ ಹೃದಯಗಳು ಸಂತೋಷದಿಂದ ತುಂಬಿ ಹೋದ ಅನುಭವವಾಯಿತು. ಏಕೆಂದರೆ ಜರಾಸಂಧನ ವಧೆಯಾಯಿತು ಎಂದು ಅವರಿಗೆ ಅರ್ಥವಾಯಿತು. ಯುಧಿಷ್ಠಿರ ಮಹಾರಾಜನು ರಾಜಸೂಯ ಯಾಗವನ್ನು ಮಾಡುವುದು ಈಗ ಸ್ವಲ್ಪ ಹೆಚ್ಚು ಕಡಿಮೆ ಖಚಿತವಾಯಿತು. ಭೀಮಸೇನ, ಅರ್ಜುನ ಮತ್ತು ದೇವೋತ್ತಮ ಪರಮಪುರುಷನಾದ ಶ್ರೀಕೃಷ್ಣ ಇವರು ಅರಸನ ಬಳಿಗೆ ಬಂದರು. ಅವನಿಗೆ ತಮ್ಮ ಗೌರವವನ್ನು ಸಲ್ಲಿಸಿದರು. ಜರಾಸಂಧನನ್ನು ಕೊಂದು ರಾಜರುಗಳನ್ನು ಬಿಡುಗಡೆ ಮಾಡಿದ ನಿರೂಪಣೆಯನ್ನು ಯುಧಿಷ್ಠಿರ ಮಹಾರಾಜನು ಗಮನವಿಟ್ಟು ಕೇಳಿದನು. ಜರಾಸಂಧನನ್ನು ಕೊಲ್ಲಲು ಶ್ರೀಕೃಷ್ಣನು ಅನುಸರಿಸಿದ ಚತುರ ವಿಧಾನದ ವಿಷಯವನ್ನು ಕೇಳಿದನು. ಸಹಜವಾಗಿಯೇ ರಾಜನಿಗೆ ಶ್ರೀಕೃಷ್ಣನಲ್ಲಿ ಪ್ರೀತಿ. ಈ ಕಥೆಯನ್ನು ಕೇಳಿದ ನಂತರ ಕೃಷ್ಣನಲ್ಲಿ ಪ್ರೀತಿ ಇನ್ನೂ ಹೆಚ್ಚಾಯಿತು. ಅವನ ಕಣ್ಣುಗಳಿಂದ ಆನಂದ ಬಾಷ್ಪಗಳು ಸುರಿದವು ಮತ್ತು ಅವನು ಎಷ್ಟು ಸ್ತಂಭೀಭೂತನಾದನೆಂದರೆ ಅವನಿಗೆ ಮಾತನಾಡುವುದೇ ಅಸಾಧ್ಯವೆನ್ನಿಸುವಂತಾಯಿತು. ಜರಾಸಂಧನ ವಧೆಯನ್ನು ಕೇಳಿದ ಯುಧಿಷ್ಠಿರ ಮಹಾರಾಜನು ಬಹಳ ಸಂತೋಷದಿಂದ ಶ್ರೀಕೃಷ್ಣನಲ್ಲಿ ಈ ರೀತಿ ನುಡಿದನು. ಪ್ರಿಯ ಕೃಷ್ಣ, ಇಂದ್ರಾದಿ ದೇವತೆಗಳು ಸೇರಿದಂತೆ ಈ ಭೌತಿಕ ಜಗತ್ತಿನ ಅತ್ಯುನ್ನತ ನಿರ್ದೇಶಕರೆಲ್ಲರೂ ನಿನ್ನ ಆಜ್ಞೆಗಳನ್ನು ಪಡೆದು ಅವುಗಳನ್ನು ಕಾರ್ಯಗತ ಮಾಡಲು ಕಾತರರಾಗಿದ್ದಾರೆ. ಇಂತಹ ಆಜ್ಞೆಗಳನ್ನು ಪಡೆಯುವ ಸುದೈವವು ಒದಗಿದಾಗ ಅವರು ಅವುಗಳನ್ನು ತಮ್ಮ ಹೃದಯಗಳಲ್ಲಿ ಇರಿಸಿಕೊಳ್ಳುತ್ತಾರೆ. ಕೃಷ್ಣ,
ನಿನಗೆ ಮಿತಿಯಿಲ್ಲ. ಭಗವಾನ್ ಶ್ರೀಕೃಷ್ಣನ ಕುರಿತಾಗಿ ಯುಧಿಷ್ಠಿರ ಮಹಾರಾಜನು ಮಾಡಿದ ಸ್ತುತಿಯ ಮುಂದುವರಿದ ಭಾಗವನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು. ಹರೇ ಕೃಷ್ಣ.